ಗುರು ಇವತ್ತಿನ ಕಂಪ್ಯಾರಿಸನ್ ನಾರ್ಮಲ್ ಆಗಿರಲ್ಲ, ಯಾಕಂದ್ರೆ ನಾನು ಯಾವ್ದೇ ಫೋನ್ ಕೈಯಲ್ಲಿ ಇಟ್ಕೊಂಡು ರಿವ್ಯೂ ಮಾಡ್ತಿಲ್ಲ. ಆದ್ರೆ 50,000 ಒಳಗಡೆ ಕಂಪ್ಲೀಟ್ ಫ್ಲಾಗ್ಶಿಪ್ ಪ್ಯಾಕೇಜ್ ಯಾವ ಫೋನ್ ಕೊಡುತ್ತೆ ಅಂತ ನೋಡೋಣ ಬನ್ನಿ. ವಿವೋ V70 ಮತ್ತೆ ಮೋಟೋರೋಲಾ ಎಡ್ಜ್ 70 Pro ಪ್ಲಸ್ ಕಣ್ಣಿಗೆ ಬಿತ್ತು. ಮೊದಲಿಗೆ ಕ್ಯಾಮ್ರಾ ಬಗ್ಗೆ ಮಾತಾಡೋಣ. ವಿವೋ V70 ಪೇಪರ್ ಮೇಲೆ ನೋಡೋದಕ್ಕೆ ಸ್ಟ್ರಾಂಗ್ ಸೆಟಪ್ ಅನಿಸಬಹುದು. 50 ಮೆಗಾ ಪಿಕ್ಸೆಲ್ ಝೀಸ್ ಮೇನ್ ಕ್ಯಾಮ್ರಾ, 8 ಮೆಗಾ ಪಿಕ್ಸೆಲ್ ಅಲ್ಟ್ರಾ ವೈಡ್ ಕ್ಯಾಮ್ರಾ. ಅಲ್ಲೇ ಕಂಪ್ಲೀಟ್ ಕ್ಯಾಮ್ರಾ ಸೆಟಪ್ ಕನ್ಸಿಸ್ಟೆನ್ಸಿ ಮಿಸ್ ಆಗುತ್ತೆ. ಆದ್ರೆ ಮೋಟೋರೋಲಾ ಎಡ್ಜ್ 70 Pro ಪ್ಲಸ್ ನೋಡಿದ್ರೆ ಇದರಲ್ಲಿ 50 ಮೆಗಾ ಪಿಕ್ಸೆಲ್ ಸೋನಿ ಲೈಟ್ ಮೇನ್ ಕ್ಯಾಮ್ರಾ, 50 ಮೆಗಾ ಪಿಕ್ಸೆಲ್ ಪೆರಿಸ್ಕೋಪ್ ಮತ್ತೆ 50 ಮೆಗಾ ಪಿಕ್ಸೆಲ್ ಅಲ್ಟ್ರಾ ವೈಡ್, 3.5x ಆಪ್ಟಿಕಲ್ ಝೂಮ್, 50x ಸೂಪರ್ ಝೂಮ್ ಪ್ರೋ. ಮತ್ತೆ ಪರ್ಸನಲಿ ನೋಡಿದ್ರೆ ಇದು ಬೆಸ್ಟ್ ಲುಕಿಂಗ್ ಝೂಮ್ ಫೋನ್ಸ್ ಅಲ್ಲಿ ಒಂದು. ಇದ್ರ ಜೊತೆಗೆ ಎಲ್ಲಾ ಕ್ಯಾಮ್ರಾಸ್ 4K 60 FPS ವಿಡಿಯೋ ರೆಕಾರ್ಡಿಂಗ್ ಮಾಡುತ್ತೆ. ಮತ್ತೆ ಪ್ಯಾಂಟೋನ್ ವ್ಯಾಲಿಡೇಟೆಡ್ ಕಲರ್ಸ್ ಕೂಡ ಸಿಗುತ್ತೆ. ಈಗ ಡಿಸೈನ್ ಬಗ್ಗೆ ಮಾತಾಡೋಣ. ವಿವೋ V70 ನಲ್ಲಿ ಗ್ಲಾಸ್ ಫೈಬರ್ ರೀಇನ್ಫೋರ್ಸ್ಡ್ ಪ್ಲಾಸ್ಟಿಕ್ ಬ್ಯಾಕ್, 7.6mm ಸ್ಲಿಮ್ ಬಾಡಿ ಮತ್ತೆ ಸಿಂಪಲ್ ಕರ್ವ್ಡ್ ಫಿನಿಶ್ ಸಿಗುತ್ತೆ. ಓವರ್ ಆಲ್ ಕ್ಲೀನ್ ಆಗಿದೆ, ಆದ್ರೆ ಫ್ಲಾಗ್ಶಿಪ್ ಲೆವೆಲ್ ಫೀಲ್ ಅಷ್ಟು ಸ್ಟ್ರಾಂಗ್ ಆಗಿ ಇಲ್ಲ. ಅದೇ ಮೋಟೋರೋಲಾ ಎಡ್ಜ್ 70 Pro ಪ್ಲಸ್ ಕಡೆ ನೋಡಿದ್ರೆ ಕ್ವಾಡ್ ಕರ್ವ್ ಡಿಸ್ಪ್ಲೇ, 7.19mm ಅಲ್ಟ್ರಾ ಸ್ಲಿಮ್ ಫ್ರೇಮ್ ಮತ್ತೆ ಸ್ಯಾಟಿನ್ ಲೆಗ್ಜು ಸ್ಕಲ್ಪ್ಟೆಡ್ ವುಡ್ ಟ್ವಿಲ್ ಇನ್ಸ್ಪೈರ್ಡ್ ಪ್ರೀಮಿಯಂ ಫಿನಿಶಸ್ ಸಿಗುತ್ತೆ. ಫೋನ್ ಕೈಯಲ್ಲಿ ಹಿಡಿದಾಗ ಪ್ರೀಮಿಯಂ ಫ್ಲಾಗ್ಶಿಪ್ ಲೆವೆಲ್ ಫೀಲ್ ಕೊಡುತ್ತೆ. ಈಗ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡೋಣ. ಇಲ್ಲಿಂದ ರಿಯಲ್ ಡಿಫರೆನ್ಸ್ ಸ್ಟಾರ್ಟ್ ಆಗುತ್ತೆ. ವಿವೋ V70 ಸ್ನ್ಯಾಪ್ ಡ್ರ್ಯಾಗನ್ 7 Gen 4 ಪ್ರಾಸೆಸರ್ ಮೇಲೆ ರನ್ ಆಗುತ್ತೆ. ಆದ್ರೆ ಮೋಟೋರೋಲಾ ಎಡ್ಜ್ 70 Pro ಪ್ಲಸ್ ನಲ್ಲಿ MediaTek Dimensity 8500 ಎಕ್ಸ್ಟ್ರೀಮ್ ಚಿಪ್ಸೆಟ್ ಇದೆ. ಹೆವಿ ಮಲ್ಟಿ ಟಾಸ್ಕಿಂಗ್, ಗೇಮಿಂಗ್, ಮಲ್ಟಿಪಲ್ ಆಪ್ಸ್ ಯೂಸೇಜ್ ಇವೆಲ್ಲದಕ್ಕಿಂತ ಹೆಚ್ಚಾಗಿ ಸ್ಮೂತ್ ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ಮತ್ತೆ ಡ್ಯೂರಬಿಲಿಟಿ ಬಗ್ಗೆ ನೋಡಿದ್ರೆ ಎರಡು ಫೋನ್ಸ್ ನಲ್ಲಿ IP68 ಪ್ಲಸ್ IP69 ಸರ್ಟಿಫಿಕೇಶನ್ ಇದೆ. ಆದ್ರೆ ಮೋಟೋರೋಲಾ ಒಂದು ಸ್ಟೆಪ್ ಮುಂದೆ ಹೋಗಿ ಮಿಲಿಟರಿ ಗ್ರೇಡ್ ಸರ್ಟಿಫಿಕೇಶನ್ ಮತ್ತೆ ಗೋರಿಲ್ಲಾ ಗ್ಲಾಸ್ 7i ಪ್ರೊಟೆಕ್ಷನ್ ಕೂಡ ಕೊಡುತ್ತೆ. ಮತ್ತೆ ಡಿಸ್ಪ್ಲೇ ಬಗ್ಗೆ ಹೇಳೋದಾದ್ರೆ ವಿವೋ V70 ನಲ್ಲಿ 120 Hz ಅಮೋಲೆಡ್ ಡಿಸ್ಪ್ಲೇ ಇದೆ. ಆದ್ರೆ ಮೋಟೋರೋಲಾ ಗೇಮ್ ಚೇಂಜ್ ಮಾಡುತ್ತೆ. ಇದರಲ್ಲಿ 6.8 ಇಂಚಸ್ ಕ್ವಾಡ್ ಕರ್ವ್ಡ್ ಅಮೋಲೆಡ್ ಡಿಸ್ಪ್ಲೇ, 144 Hz ರಿಫ್ರೆಶ್ ರೇಟ್ ಮತ್ತೆ 5200 ನಿಟ್ಸ್ ಪೀಕ್ ಬ್ರೈಟ್ನೆಸ್. ಬ್ಯಾಟರಿ ಬಗ್ಗೆ ಮಾತಾಡೋದಾದ್ರೆ ಎರಡು ಫೋನ್ಸ್ ನಲ್ಲಿ 6500 mAh ಬ್ಯಾಟರಿ ಇದೆ. ಎರಡು ಫೋನ್ಸ್ 90 ವಾಟ್ಸ್ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಮಾಡುತ್ತೆ. ಆದ್ರೆ ಇಲ್ಲಿ ಮೋಟೋರೋಲಾ ಇನ್ನೊಂದು ಸರ್ಪ್ರೈಸ್ ಕೊಡ್ತಿದೆ, ಏನಂದ್ರೆ ಅದು ವೈರ್ಲೆಸ್ ಚಾರ್ಜಿಂಗ್ ಸಪೋರ್ಟ್, ಅದು ಕೂಡ ಈ ಪ್ರೈಸ್ ಸೆಗ್ಮೆಂಟ್ ಅಲ್ಲಿ. ಹಾನೆಸ್ಟ್ಲಿ ಇಲ್ಲಿ ಕ್ಲಿಯರ್ ವಿನ್ನರ್ ಮೋಟೋರೋಲಾ ಎಡ್ಜ್ 70 Pro ಪ್ಲಸ್ ಆಗಿರುತ್ತೆ. ಫೀಚರ್ ಲೋಡೆಡ್ ಆಗಿದ್ರು ಕೂಡ ಪ್ರೈಸಿಂಗ್ ವಿವೋ V70 ಗಿಂತ ತುಂಬಾ ಕಡಿಮೆ ಇದೆ. ವಿವೋ V70 12GB ಪ್ಲಸ್ 256GB ವೇರಿಯಂಟ್ 53,999 ಗೆ ಸಿಕ್ಕಿದ್ರೆ ಮೋಟೋರೋಲಾ ಎಡ್ಜ್ 70 Pro ಪ್ಲಸ್ 12GB ಮತ್ತೆ 256GB ವೇರಿಯಂಟ್ ಬರೀ 44,999 ಗೆ ಫ್ಲಿಪ್ಕಾರ್ಟ್ ನಲ್ಲಿ ಜೂನ್ 11 ರಿಂದ ಅವೈಲೇಬಲ್ ಆಗಿರುತ್ತೆ. ಮತ್ತೆ ನಿಮ್ಗೆ ಪೆರಿಸ್ಕೋಪ್ ಲೆನ್ಸ್ ಅಥವಾ ವೈರ್ಲೆಸ್ ಚಾರ್ಜಿಂಗ್ ಬೇಕಿಲ್ಲ ಅಂದ್ರೆ ಬರೀ 36,999 ನಲ್ಲಿ ಮೋಟೋರೋಲಾ ಎಡ್ಜ್ 70 Pro ಈಗಾಗಲೇ ಸೇಲ್ ನಲ್ಲಿದೆ.